ಪಾರ್ಟ್ನರ್ಶಿಪ್ ಫರ್ಮ್, ಇಲ್ಲಿ ಬ್ಯಾಂಕರ್ ಹೇಗೆ ಪಾರ್ಟ್ನರ್ಶಿಪ್ ಜೊತೆ ಅಕೌಂಟ್ ಓಪನ್ ಮಾಡುತ್ತೆ, ಏನೇನು ಪ್ರಿಕಾಷನ್ ಬ್ಯಾಂಕರ್ ಶುಡ್ ಬಿ ಟೇಕಿಂಗ್, ಅದ್ರ ಬಗ್ಗೆ ಇಲ್ಲಿ ನೋಡೋಣ. ಪಾರ್ಟ್ನರ್ಶಿಪ್ ಫರ್ಮ್ ಅಂತಂದರೆ ಯೂಶ್ವಲ್ ಆಗಿ ನಾರ್ಮಲ್ ಆಗಿ ನಾವು ತಿಳ್ಕೊಂಡಿರೋದೇನು, 2-3 ಜನ ಸೇರಿ ಪಾರ್ಟ್ನರ್ ಆಗಿ ಒಂದು ಕಂಪನಿನ ಅಥವಾ ಬಿಸ್ನೆಸ್ಸ ಓಪನ್ ಮಾಡ್ತಾರೆ. ಅದನ್ನು ಫರ್ಮ್ ಅಂತ ಹೇಳ್ತಾರೆ. ಸಿ ಹಿಯರ್, ಇಟ್ ಈಸ್ ಅ ಫರ್ಮ್. ಪಾರ್ಟ್ನರ್ಶಿಪ್ ಈಸ್ ಅ ಫರ್ಮ್. ಪಾರ್ಟ್ನರ್ಶಿಪ್ ಈಸ್ ನಾಟ್ ಅ ಕಾರ್ಪೊರೇಷನ್. ಪಾರ್ಟ್ನರ್ಶಿಪ್ ಈಸ್ ನಾಟ್ ಅ ಲಿಮಿಟೆಡ್. ಇಟ್ ಈಸ್ ಅ ಫರ್ಮ್. ಪಾರ್ಟ್ನರ್ಶಿಪ್ ಅಂತಂದರೆ ಯೂಶ್ವಲ್ ಆಗಿ ಇಂಡಿಯನ್ ಪಾರ್ಟ್ನರ್ಶಿಪ್ ಆ್ಯಕ್ಟ್ 1932 ಪ್ರಕಾರ ಒಂದು ಪಾರ್ಟ್ನರ್ಶಿಪ್ ಫರ್ಮ್ ಓಪನ್ ಮಾಡಬೇಕಾದ್ರೆ ಮಿನಿಮಮ್ 2 ಮೆಂಬರ್ಸ್ ಶುಡ್ ಬಿ ದೇರ್. ಪಾರ್ಟ್ನರ್ಸ್ ಅಂದರೆ ಅಟ್ಲೀಸ್ಟ್ ಇಬ್ಬರಾದರೂ ಇರಬೇಕು. ಒಬ್ಬರು ಇದ್ದರೆ ಅದಕ್ಕೆ ಏನು ಹೇಳ್ತೀವಿ, ಸೋಲ್ ಟ್ರೇಡಿಂಗ್ ಕಂಪನಿ ಅಥವಾ ಸೋಲ್ ಟ್ರೇಡಿಂಗ್ ಬಿಸ್ನೆಸ್ ಅಂತ ಹೇಳ್ತೀವಿ. ಸೋಲ್ ಅಂದರೆ ಒಂದೇ ಒಂದು. ಇಲ್ಲಿ ಪಾರ್ಟ್ನರ್ಸ್ ಅಂದಾಗ ಮಿನಿಮಮ್ 2 ಮೆಂಬರ್ಸ್ ಶುಡ್ ಬಿ ದೇರ್ ಆ್ಯಂಡ್ ಮ್ಯಾಕ್ಸಿಮಮ್ ಇನ್ ಕೇಸ್ ಆಫ್ ಬ್ಯಾಂಕಿಂಗಲ್ಲಿ 10 ಮೆಂಬರ್ಸ್ ಇರ್ತಾರೆ. ಅದರ್ ದೆನ್ ಬ್ಯಾಂಕಿಂಗ್ ಅದರ್ ಬಿಸ್ನೆಸ್ಸಲ್ಲಿ 20 ಮೆಂಬರ್ಸು ಪಾರ್ಟ್ನರ್ಸ್ ಅಂತ ಇರ್ತಾರೆ. ಸೊ ಏನಪ್ಪ ಇಲ್ಲಿ ಪಾರ್ಟ್ನರ್ಶಿಪ್ ಫಾರ್ಮ್ ಅಂತಂದರೆ, ಎ ಪಾರ್ಟ್ನರ್ಶಿಪ್ ಈಸ್ ಅ ರಿಲೇಷನ್ ಬಿಟ್ವೀನ್ ಪರ್ಸನ್ಸ್ who have agreed to share the profits of a business carried on by all, or ಇಲ್ಲಿ ತನಕ ನೋಡೋಣ. ಏನು ಪಾರ್ಟ್ನರ್ಶಿಪ್ ಅಂದರೆ, ಇಟ್ಸ್ ಅ ರಿಲೇಷನ್ ಬಿಟ್ವೀನ್ 2 or more persons who agrees to share the profit. ಓಕೆ, ಇಲ್ಲಿ ಓನ್ಲಿ ಪ್ರಾಫಿಟ್ ಅಲ್ಲ, ಇಟ್ ಆಲ್ಸೋ ಮೀನ್ಸ್ ಲಾಸ್ ಆದರೆ ಲಾಸ್ ಅವರು ಶೇರ್ ಮಾಡ್ಕೋಬೇಕಾಗುತ್ತೆ. ಓನ್ಲಿ ಇನ್ ಕೇಸ್ ಆಫ್ ಮೈನರ್ ಲಾಸ್ ಇರಲ್ಲ, ಅವರು ಪ್ರಾಫಿಟ್ಗೆ ಮಾತ್ರ ಮೈನರ್ಸ್ ಇರ್ತಾರೆ. ಓಕೆ, ಮುಂದೆ ನೋಡೋಣ. ಬೈ ಆಲ್, ಕ್ಯಾರಿಡ್ ಆನ್ ಬೈ ಆಲ್, ಎಲ್ಲರೂ ಸೇರಿ. ಆರ್ ಎನಿ ಆಫ್ ದೆಮ್ ಆ್ಯಕ್ಟಿಂಗ್ ಫಾರ್ ಆಲ್, ಅಥವಾ ಎಲ್ಲರೂ ಸೇರಿ ಬಿಸ್ನೆಸ್ ಮಾಡ್ತಿದ್ದಾರಾ, ಅಥವಾ ಓನ್ಲಿ ಫ್ಯೂ ಮೆಂಬರ್ಸ್ ವಿಲ್ ಬಿ ಡೂಯಿಂಗ್ ದ ಬಿಸ್ನೆಸ್, ಇನ್ನೊಂದಷ್ಟು ಜನ ದೇ ವಿಲ್ ಬಿ ದ ಓನ್ಲಿ ಸ್ಲೀಪಿಂಗ್ ಪಾರ್ಟ್ನರ್ಸ್. ಆ್ಯಕ್ಟಿವ್ ಪಾರ್ಟ್ನರ್ಸ್ ಆ್ಯಂಡ್ ಸ್ಲೀಪಿಂಗ್ ಪಾರ್ಟ್ನರ್ಸ್ ಅಂತ ಇರ್ತಾರೆ. ವೈ ದೇ ಕಾಲ್ ಸ್ಲೀಪಿಂಗ್ ಅಂದರೆ, ಆಬ್ವಿಯಸ್ಲಿ ಅವ್ರು ಮಲ್ಕೊಂಡಿರ್ತಾರ ಅಂತಂದರೆ ಕೈಂಡ್ ಆಫ್ ದೇ ವಿಲ್ ಬಿ ಸ್ಲೀಪಿಂಗ್ ಔಟ್ ಆಫ್ ಬಿಸ್ನೆಸ್. ಜಸ್ಟ್ ದೇ ವಿಲ್ ಇನ್ವೆಸ್ಟ್ ಮನಿ ಆ್ಯಂಡ್ ದೇ ವಿಲ್ ಬಿ ಔಟ್ ಆಫ್ ಬಿಸ್ನೆಸ್. ಡೇ ಟು ಡೇ ಆ್ಯಕ್ಟಿವಿಟಿ ಅವರು ತಲೆ ಕೆಡಿಸ್ಕೊಳ್ಳಲ್ಲ. ಪಾರ್ಟ್ನರ್ಶಿಪ್ ಸ್ಟಾರ್ಟ್ ಮಾಡಬೇಕಾದ್ರೆ ಏನು ಪಾರ್ಟ್ನರ್ಶಿಪ್ ಆ್ಯಕ್ಟ್ ಪ್ರಕಾರ ಎಲ್ಲರೂ ಸೇರಿ ಎಷ್ಟೆಷ್ಟು ದುಡ್ಡನ್ನ ಹಾಕಬೇಕು ಅಂದ್ಕೊಂಡಿರ್ತಾರೋ ಅಷ್ಟು ದುಡ್ಡನ್ನ ಹಾಕ್ಕೊಂಡಿರ್ತಾರೆ. ಅದರಲ್ಲಿ ಒಂದಷ್ಟು ಜನ ಆ್ಯಕ್ಟಿವ್ ಪಾರ್ಟ್ನರ್ಸ್ ಇರ್ತಾರೆ. ಆ್ಯಕ್ಟಿವ್ ಪಾರ್ಟ್ನರ್ಸ್ ಅಂದರೆ ಡೇ ಟು ಡೇ ಬಿಸ್ನೆಸ್ ಏನೇನು ಮಾಡಬೇಕು, ಯಾರು ಮ್ಯಾನೇಜ್ ಮಾಡಬೇಕು, ಯಾರು ಅದನ್ನು ನೋಡ್ಕೋಬೇಕು, ಎಲ್ಲನೂ ಒಂದಷ್ಟು ಪಾರ್ಟ್ನರ್ಸ್ ನೋಡ್ಕೋತಾರೆ. ಇನ್ನೊಂದಷ್ಟು ಪಾರ್ಟ್ನರ್ಸು ಬರೋದೇನು ಬೇಕಿರಲ್ಲ. ಇಫ್ ದೇ ವಾಂಟ್ ಟು ಕಮ್ ದೇ ಕೆನ್ ಕಮ್. ಆದರೆ ಡೇ ಟು ಡೇ ಎವ್ರಿ ಡೇ ಆ್ಯಕ್ಟಿವಿಟೀಸ್ ನೋಡ್ಕೊಳ್ಳೋರನ್ನ ನಾವು ಆ್ಯಕ್ಟಿವ್ ಪಾರ್ಟ್ನರ್ಸ್ ಅಂತ ಹೇಳ್ತೀವಿ. ಜಸ್ಟ್ ಅವರು ಇನಿಷಿಯಲ್ ಆಗಿ ಒಂದು ಅವ್ರದ್ದೇ ಆದ ಒಂದು ಭಾಗವನ್ನು ಕೊಟ್ಟು, ಕ್ಯಾಪಿಟಲ್ನ ಕೊಟ್ಟು ಪಾರ್ಟ್ನರ್ಶಿಪ್ ಡೀಡ್ ಎಂಟ್ರಿ ಮಾಡಿ ಆಮೇಲೆ ಮತ್ತೆ ತಲೆ ಕೆಡಿಸ್ಕೊಳ್ಳಲ್ಲ. ಅವರು ಪ್ರಾಫಿಟ್ ಆದರೆ ತಗೋತಾರೆ, ಲಾಸ್ ಆದರೆ ಲಾಸ್ನ ಶೇರ್ ಮಾಡ್ತಾರೆ. ಅಂಥವ್ರನ್ನ ಸ್ಲೀಪಿಂಗ್ ಪಾರ್ಟ್ನರ್ಸ್ ಅಂತಾರೆ. ಆ್ಯಕ್ಟಿವ್ ಪಾರ್ಟ್ನರ್ಸ್ ಆ್ಯಸ್ ವೆಲ್ ಆಸ್ ಸ್ಲೀಪಿಂಗ್ ಪಾರ್ಟ್ನರ್ಸ್. ಸೊ ಇಲ್ಲೇನು ಹೇಳ್ತಾ ಇದ್ದಾರೆ ಅಂದರೆ, ಎಲ್ಲರೂ ಒಟ್ಟಿಗೆ ಕೆಲಸ ಮಾಡ್ತಾರೆ, ಅಥವಾ ಸಮ್ ಆಫ್ ದೆಮ್ ವಿಲ್ ಆ್ಯಕ್ಟ್ ಫಾರ್ ಎವ್ರಿ ಒನ್. ಯಾರು ಆ್ಯಕ್ಟಿವ್ ಪಾರ್ಟ್ನರ್ಸ್ ಇದ್ದಾರೆ, ದೇ ವಿಲ್ ಬಿ ಆ್ಯಕ್ಟಿಂಗ್ ಫಾರ್ ಆಲ್ ದ ಪಾರ್ಟ್ನರ್ಸ್. ಇವಾಗ 10 ಜನ ಪಾರ್ಟ್ನರ್ಸ್ ಇದ್ದಾರೆ ಅಂದರೆ ಒಂದು 4 ಜನ ಆ್ಯಕ್ಟಿವ್ ಆಗಿ ಎಲ್ಲ ಕೆಲಸ ಮಾಡ್ತಿರ್ತಾರೆ. ಇನ್ನು ಮಿಕ್ಕಿದ 6 ಜನ ದೇ ವೋಂಟ್ ಬಿ ಡೂಯಿಂಗ್ ಎನಿ ವರ್ಕ್, ಡೇ ಟು ಡೇ ವರ್ಕ್. ಹಾಗಾಗಿ 6 ಜನ ಏನಿದ್ದಾರೆ ಆ ಕೆಲಸನೂ ಇವ್ರು 4 ಜನ ಮಾಡ್ತಿರ್ತಾರೆ. ಟೋಟಲಾಗಿ 10 ಜನನೂ ರೆಪ್ರೆಸೆಂಟ್ ಮಾಡ್ತಿರೋರು ಯಾರು, 4 ಮೆಂಬರ್ಸ್. ಸೊ ದಿಸ್ ಇಸ್ ವಾಟ್ ದ ಸೆಕ್ಷನ್ 4 ಆಫ್ Indian Partnership Act of 1932 states. So they have to be carried out by all or any of them acting for all. ಅರ್ಥ ಆಯ್ತಲ್ಲ? ಓಕೆ. ಅಕಾರ್ಡಿಂಗ್ಲಿ ಎನಿ 2 or more person can form a firm. ಹಾಗೇನೆ ಇಬ್ಬರು ಅಥವಾ ಇಬ್ಬರಿಗಿಂತ ಜಾಸ್ತಿ ಜನ ಈ ಪಾರ್ಟ್ನರ್ಶಿಪ್ ಫರ್ಮ್ನ ಸ್ಟಾರ್ಟ್ ಮಾಡ್ಬೋದು. ವಿತ್ ಅ ಮ್ಯಾಕ್ಸಿಮಮ್ ಲಿಮಿಟ್ ಕೊಟ್ಟಿದ್ದಾರೆ. ಮಿನಿಮಮ್ ಏನು 2 ಜನ, ಮ್ಯಾಕ್ಸಿಮಮ್ 10 ಜನ ಫಾರ್ ಬ್ಯಾಂಕಿಂಗ್ ಕಂಪನಿ ಆ್ಯಂಡ್ 20 ಫಾರ್ ಅದರ್ ಬಿಸ್ನೆಸ್. ಸೆಕ್ಷನ್ 58 ಆಫ್ ದ ಆ್ಯಕ್ಟ್ ಆಲ್ಸೋ ಲೇಸ್ ಡೌನ್ ದ ಫರ್ಮ್ ಕ್ಯಾನ್ ಬಿ ರಿಜಿಸ್ಟರ್ಡ್ ವಿತ್ ದ ರಿಜಿಸ್ಟರ್ ಆಫ್ ದ ಫರ್ಮ್. ಇಲ್ಲಿ 58 ಸೆಕ್ಷನ್ ಪ್ರಕಾರ ಪಾರ್ಟ್ನರ್ಶಿಪ್ ಡೀಡ್ ಅಂತ ಮಾಡ್ಕೊಂಡಿರ್ತಾರೆ. ಫಸ್ಟು ಆ ಪಾರ್ಟ್ನರ್ಶಿಪ್ ಡೀಡ್ನ ತೊಗೊಂಡು ಹೋಗಿ ರಿಜಿಸ್ಟರ್ ಮಾಡಿಕೊಂಡ್ರೆ ಅಕಾರ್ಡಿಂಗ್ ಟು ಇಂಡಿಯನ್ ಪಾರ್ಟ್ನರ್ಶಿಪ್ ಆ್ಯಕ್ಟ್ ಇಟ್ ವಿಲ್ ಬಿ ರಿಜಿಸ್ಟರ್ಡ್ ಪಾರ್ಟ್ನರ್ಶಿಪ್ ಫರ್ಮ್ ಅಂತ ಆಗುತ್ತೆ. ಇಟ್ ಈಸ್ ನಾಟ್ ಮ್ಯಾಂಡೇಟ್ರಿ. ಓಕೆ,
ಪಾರ್ಟ್ನರ್ಶಿಪ್ ಎಲ್ಲ ಕಂಪನಿಗಳು ಅಥವಾ ಬಿಸ್ನೆಸ್ಗಳು ಪಾರ್ಟ್ನರ್ಶಿಪ್ಪಲ್ಲಿ ನಡೀತಿರುತ್ತೆ, ಎಲ್ಲನೂ ರಿಜಿಸ್ಟರ್ ಬೇಕಾಗಿಲ್ಲ. ಅದು ರಿಜಿಸ್ಟರ್ ಆಗಬೇಕು ಅಂತಲೇ ಏನಿಲ್ಲ. ಇಟ್ ಈಸ್ ನಾಟ್ ಅ ಕಂಪಲ್ಸರಿ ದ್ಯಾಟ್ ದ ಪಾರ್ಟ್ನರ್ಶಿಪ್ ಫರ್ಮ್ ಆರ್ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಹ್ಯಾಸ್ ಟು ಬಿ ರಿಜಿಸ್ಟರ್ಡ್ ಅಂಡರ್ ದ ಆ್ಯಕ್ಟ್, ಬೇಕಾಗಿಲ್ಲ. ಆದರೆ ಇಫ್ ದೇ ವೋಂಟ್ ರಿಜಿಸ್ಟರ್, ದೇಲ್ ಹ್ಯಾವ್ ಸಮ್ ಅಡ್ವಾಂಟೇಜಸ್ ಇರುತ್ತೆ ರಿಜಿಸ್ಟರ್ ಮಾಡಿಕೊಂಡ್ರೆ. ಏನಪ್ಪ ಡಿಸಡ್ವಾಂಟೇಜ್ ಅಂದರೆ, ಯಾರು ರಿಜಿಸ್ಟರ್ ಮಾಡ್ಕೊಳ್ಳಲ್ಲ ಅವ್ರಿಗೆ ಇದು ಒಂದು 5 ಪಾಯಿಂಟ್ಸು ಡಿಸಡ್ವಾಂಟೇಜ್ ಆಗುತ್ತೆ. ಯಾರು ರಿಜಿಸ್ಟರ್ ಮಾಡ್ಕೋತಾರೆ ಈ 5 ಪಾಯಿಂಟ್ ಅವ್ರಿಗೆ ಅಡ್ವಾಂಟೇಜ್ ಆಗಿ ಟರ್ನ್ ಆಗುತ್ತೆ. ಏನೇನದು ನೋಡೋಣ. ದ ಎಫೆಕ್ಟ್ ಆಫ್ ನಾನ್ ರಿಜಿಸ್ಟ್ರೇಷನ್ ಅಂಡರ್ ಸೆಕ್ಷನ್ 68 ಪ್ರಕಾರ ಏನು ಹೇಳಿದ್ದಾರೆ ಅಂದರೆ, ದ ಫರ್ಮ್ ಕೆನಾಟ್ ಫೈಲ್ ಅ ಸ್ಯೂಟ್ ಅಗೇನ್ಸ್ಟ್ ಆ್ಯನ್ ಔಟ್ಸೈಡರ್ ಟು ಎನ್ಫೋರ್ಸ್ ಅ ರೈಟ್ ಅರೈಸಿಂಗ್ ಔಟ್ ಆಫ್ ದ ಕಾಂಟ್ರಾಕ್ಟ್. ಯಾವುದೋ ಒಂದು ಪಾರ್ಟ್ನರ್ಶಿಪ್ಪಲ್ಲಿ ಇವಾಗ ಬಿಸ್ನೆಸ್ ಮಾಡ್ತಿರ್ತಾರೆ, ಥರ್ಡ್ ಪರ್ಸನಿಂದ ಪಾರ್ಟಿಯಿಂದ ಏನೋ ರಾ ಮೆಟೀರಿಯಲ್ಸ್ ತೊಗೋಬೇಕು ಅಂತಿರ್ತಾರೆ, ಇವರು ಫುಲ್ ದುಡ್ಡು ಕೊಟ್ಟಿರ್ತಾರೆ, ಅವರು ರಾ ಮೆಟೀರಿಯಲ್ ಕೊಟ್ಟಿರಲ್ಲ ಅಂದ್ಕೊಳ್ಳೋಣ. ಅಂಥ ಕೇಸಲ್ಲಿ ಥರ್ಡ್ ಪರ್ಸನ್ ಮೇಲೆ ಈ ಪರ್ಟಿಕ್ಯುಲರ್ ಪಾರ್ಟ್ನರ್ಶಿಪ್ ಏನಿದೆ ಕಂಪನಿ ಸೂ ಮಾಡೋಕ್ಕಾಗಲ್ಲ ಇನ್ ದ ಕೋರ್ಟ್ ಆಫ್ ಲಾ, ಬಿಕಾಸ್ ದೇ ಆರ್ ನಾಟ್ ರಿಜಿಸ್ಟರ್ಡ್. ಆಯಿತಾ? ಹಾಗಂತ ಇವಾಗ ಅವರು ಎಲ್ಲನೂ ಏನೋ ಲಾಸ್ ಮಾಡ್ತಿದ್ದಾರೆ ಅಂದರೆ ಇಟ್ ವೋಂಟ್ ಹ್ಯಾಪನ್. ದೆರ್ ವಿಲ್ ಬಿ ಸಮ್ ಡೀಡ್ಸ್ ಇರುತ್ತೆ, ಅದನ್ನು ಮುಂದೆ ತಂದು ಆಮೇಲೆ ಅವರು ತುಂಬಾ ಕಷ್ಟಪಟ್ಟು ವಿನ್ ಆಗಬೇಕಾಗುತ್ತೆ. ಬಟ್ ರಿಜಿಸ್ಟರ್ ಆಗಿದ್ದರೆ ಇಟ್ ಈಸ್ ರಿಜಿಸ್ಟರ್ ಕಂಪನಿ ಆಲ್ವೇಸ್ ಗೋ ಫಾರ್ ಎನ್ ಎಂಟಿಟಿ. ಒಂದು ಎಂಟಿಟಿ ಥರ ಹೋಗಿ ಒಂದು ಯಾವುದ್ರ ಕೋರ್ಟ್ ಆಫ್ ಲಾನಲ್ಲಿ ಆಲ್ವೇಸ್ ದೇ ಕ್ಯಾನ್ ಗೋ ವಿತ್ ಅ ಸ್ಟ್ರಾಂಗ್ ಎಂಟಿಟಿ ಆ್ಯಸ್ ಅ ರಿಜಿಸ್ಟರ್ಡ್ ಕಂಪನಿ ಆ್ಯಂಡ್ ದೇ ಕ್ಯಾನ್ ಸೂ ದ ಪರ್ಸನ್ ಹೂ ಹ್ಯಾವ್ ಫ್ರಾಡ್ಯುಲೆಂಟ್ಲಿ ಡನ್ ವರ್ಕ್, ಅಥವಾ ಅವ್ರಿಗೇನಾದರೂ ಪ್ರಾಬ್ಲಮ್ ಕೊಟ್ಟಿದ್ರೆ ಬಿಸ್ನೆಸ್ ಮಾಡೋದ್ರಲ್ಲಿ, ದೇ ಕ್ಯಾನ್ ಡೈರೆಕ್ಟ್ಲಿ ಗೋ ವಿತೌಟ್ ಹೆಸಿಟೇಷನ್. ಓಕೆ. ಸೆಕೆಂಡ್ ಪಾಯಿಂಟ್ ಈಸ್ ಎನಿ ಔಟ್ ಆಫ್ ಕಾಂಟ್ರಾಕ್ಟ್ ಸೂ ಕ್ಯಾನ್ ಬಿ ಫೈಲ್ಡ್ ಟು ಎನ್ಫೋರ್ಸ್ ದ ರೈಟ್. ಯಾವುದೇ ಒಂದು ಕಾಂಟ್ರಾಕ್ಟ್ ಮಾಡ್ಕೊಳ್ಳದೆ ಇರೋ ಒಂದಷ್ಟು ಇದರಲ್ಲಿ ಕೇಸಲ್ಲೂ ಸಮೇತ they have a right to sue them. Okay. And then suit filed by an unregistered firm is not maintainable. ಅಂದರೆ ಇವಾಗ ಒಂದು ಪಾರ್ಟ್ನರ್ಶಿಪ್ ಫರ್ಮು ಏನಾಗಿದೆ, ರಿಜಿಸ್ಟರ್ ಆಗಿಲ್ಲ, ಆ್ಯಂಡ್ ದೆರ್ ಈಸ್ ಸಮಥಿಂಗ್ ದೇ ವಾಂಟ್ ಟು ಗೋ ಟು ಕೋರ್ಟ್ ಆಫ್ ಲಾ. ಅವರು ಕೋರ್ಟ್ ಆಫ್ ಲಾಗೆ ಹೋಗಬೇಕು, ಇದು ಅನ್ರಿಜಿಸ್ಟರ್ ಆಗಿದೆ. ಸೊ ಆಮೇಲೆ ಅವರು ರಿಜಿಸ್ಟರ್ ಮಾಡಿಕೊಂಡು ದೇ ಕ್ಯಾನ್ ಗೋ ಟು ಅ ಕೋರ್ಟ್ ಆಫ್ ಲಾ ಅಂತಂದ್ರೆ ಆಗಲ್ಲ. ಅವರೊಬ್ಬ ಫ್ರಾಡ್ ಮಾಡಿದ್ದಾನೆ ವೈಲ್ ದೇ ಆರ್ ಅನ್ರಿಜಿಸ್ಟರ್ ಅಂದ್ಕೊಳ್ಳೋಣ, ಅಥವಾ ಅವನೇನೋ ಅನ್ಎಥಿಕಲ್ ಕೆಲಸ ಮಾಡಿದ್ದಾನೆ, ಅಥವಾ ಒಂದಷ್ಟು ಥಿಂಗ್ಸ್ ಹಿ ಹ್ಯಾಸ್ ನಾಟ್ ರಿಟರ್ನ್, ಹಿ ಹ್ಯಾಸ್ ಟು ಗಿವ್ ದ ಮನಿ ಟು ದ ಪಾರ್ಟ್ನರ್ಶಿಪ್ ಫರ್ಮ್. ಈ ಥರ ಕೇಸಲ್ಲಿ ಅವರು ಕೋರ್ಟ್ ಆಫ್ ಲಾಗೆ ಹೋಗಬೇಕು, ಅವ್ರನ್ನ ಜಸ್ಟಿಸ್ ತೊಗೋಬೇಕು ನಾವು ಆ್ಯಸ್ ಅ ಕಂಪನಿ ಅಂತಂದರೆ ಕಂಪನಿ ಕಾಂಟ್ ಗೋ ಇಫ್ ಒನ್ಸ್ ಇಟ್ ಈಸ್ ಅನ್ರಿಜಿಸ್ಟರ್. ಆಯ್ತಪ್ಪ, ಇವಾಗ ಅನ್ರಿಜಿಸ್ಟರ್ ಆಗಿದೆ, ಅದನ್ನು ನಾಳೆ ರಿಜಿಸ್ಟರ್ ಮಾಡ್ಕೋತೀನಿ. ರಿಜಿಸ್ಟರ್ ಮಾಡಾದ್ಮೇಲೆ ಕ್ಯಾನ್ ಐ ಗೋ ಆ್ಯಂಡ್ ಸೂ ದ ಪರ್ಸನ್? ನೋ, ಬಿಕಾಸ್ ಯಾವಾಗ ಆ ಇನ್ಸಿಡೆನ್ಸ್ ಆಯಿತು ಆವಾಗ ಇದು ಅನ್ರಿಜಿಸ್ಟರ್ಡ್ ಆಗಿದೆ. ಸೊ ದಟ್ಸ್ ಈ ಸಬ್ಸಿಕ್ವೆಂಟ್ ರಿಜಿಸ್ಟ್ರೇಷನ್ ಕೆನ್ ನಾಟ್ ಸೇವ್ ಇಟ್. ಮುಂದೆ ನಾವು ರಿಜಿಸ್ಟರ್ ಮಾಡಿಕೊಂಡ್ರು ದ್ಯಾಟ್ ಫೈಲ್ ವಿ ಕಾಂಟ್ ಗೋ ಟು ದ ಕೋರ್ಟ್ ಆಫ್ ಲಾ. ನೆಕ್ಸ್ಟ್ ಒನ್ ಇಸ್ ದ ಪಾರ್ಟ್ನರ್ ಹೂ ಈಸ್ ರಾಂಗ್ಫುಲಿ ಡಿಸ್ಮಿಸ್ಡ್ ಕೆನಾಟ್ ಸೂ ಫಾರ್ ಡ್ಯಾಮೇಜಸ್. ಇನ್ ಕೇಸ್ ಒಂದು ಪಾರ್ಟ್ನರ್, ಒಂದು 10 ಜನ ಪಾರ್ಟ್ನರಲ್ಲಿ ಒಬ್ಬನ್ನ ತೆಗ್ದಾಕ್ಬಿಟ್ರು ಅಂದ್ಕೊಣ, ರಾಂಗ್ಫುಲಿ ದೇ ಹ್ಯಾವ್ ಟೇಕನ್ ಹಿಮ್ ಔಟ್. ಸೊ ಹಿ ಕಾಂಟ್ ಸೂ ದ ಡ್ಯಾಮೇಜಸ್. ಅವ್ನಿಗೇನೋ ಲಾಸ್ ಆಗಿದೆ, ಪಾರ್ಟ್ನರ್ಶಿಪ್ ಫಾರ್ಮಲ್ಲಿ ಎಷ್ಟೊಂದು ಕೆಲಸ ಮಾಡಿದ್ದಾನೆ, ಅವನಿಗೆ ಸರ್ವಿಸ್ ದುಡ್ಡು ಸಿಕ್ಕಿಲ್ಲ ಅಥವಾ ಪ್ರಾಫಿಟ್ ಸಿಕ್ಕಿಲ್ಲ. ಹಿ ಕಾಂಟ್ ಕ್ಲೇಮ್ ಎನಿ ಡ್ಯಾಮೇಜಸ್ ಫ್ರಮ್ ದಟ್ ಪಾರ್ಟ್ನರ್ಶಿಪ್ ಫಾರ್ಮ್ ಆರ್ ಫಾರ್ ಹಿಸ್ ಶೇರ್ ಆಫ್ ಪ್ರಾಫಿಟ್. ಅವ್ನ ಶೇರ್ ಆಫ್ ಪ್ರಾಫಿಟ್ನು ತೊಗೊಳಕ್ಕೂ ಅವ್ನಿಗಾಗಲ್ಲ, ಬಿಕಾಸ್ ಇಟ್ ಈಸ್ ನಾಟ್ ರಿಜಿಸ್ಟರ್ಡ್. He can sue for the dissolution of the firm or to obtain accounts of the dissolved firm. ಅಂದರೆ ಅವನು ಯಾವುದಕ್ಕೆ ಕೋರ್ಟ್ ಆಫ್ ಲಾಗ್ ಹೋಗ್ಬೋದು ಅಂದರೆ, ಹಿ ಕಾಂಟ್ ಟೇಕ್ ದ ಪ್ರಾಫಿಟ್ ಕೇಳೋದಕ್ಕೆ ಅಥವಾ ಮತ್ತೆ ನಾನು ಪಾರ್ಟ್ನರ್ ಆಗೋದಕ್ಕೆ ಅಂತ ಹೋಗೋಕ್ಕಾಗಲ್ಲ. ಬಟ್ ಈ ಪರ್ಟಿಕ್ಯುಲರ್ ಪಾರ್ಟ್ನರ್ಶಿಪ್ ಫರ್ಮ್ ಈಸ್ ನಾಟ್ ಡೂಯಿಂಗ್ ಗುಡ್, ಅದು ಮುಚ್ಚಬೇಕು, ಅದನ್ನು ಕ್ಲೋಸ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಅವನು ಯಾವುದು ಕೋರ್ಟ್ ಆಫ್ ಲಾಗ್ ಹೋಗ್ಬೋದು. ಓಕೆ, ಇಫ್ ಇಟ್ ಈಸ್ ಅನ್ರಿಜಿಸ್ಟರ್ಡ್. A partner cannot sue the firm or other partners to get a mandatory injunction
ಇಂಜಂಕ್ಷನ್ ಟು ಗೆಟ್ ದ ಫರ್ಮ್ ರಿಜಿಸ್ಟರ್. ಇಲ್ಲೇನಾಗ್ತದೆ ಅಂದರೆ ಯಾವುದೇ ಪಾರ್ಟ್ನರು ಬೇರೆ ಪಾರ್ಟ್ನರ್ ಮೇಲೆ ಅಥವಾ ಕಂಪನಿ ಮೇಲೆ ಹಿ ಕಾಂಟ್ ಫೋರ್ಸ್ ದೆಮ್ ಸ್ಟಾಪ್ ಏನಂತಾರೆ ಸ್ಟಾಪ್ ಆರ್ಡರ್ ಫ್ರಮ್ ದ ಕೋರ್ಟ್ ಆಫ್ ಲಾ, ದಟ್ ಈಸ್ ಕಾಲ್ಡ್ ಮ್ಯಾಂಡೇಟ್ರಿ ಇಂಜಂಕ್ಷನ್ ಟು ಗೆಟ್ ದ ಫರ್ಮ್ ರಿಜಿಸ್ಟರ್. ಅಂದರೆ ಮ್ಯಾಂಡೇಟ್ ಆಗಿ ಒಂದು ಪಾರ್ಟ್ನರ್ಶಿಪ್ ಫರ್ಮು ರಿಜಿಸ್ಟರ್ ಆಗಲೇಬೇಕು ಅಂತ ಒಂದು ಯಾವುದೇ ಆರ್ಡರ್ ತರೋಕ್ಕಾಗಲ್ಲ. ಓಕೆ, ಬಿಕಾಸ್ ಇಟ್ ಈಸ್ ಅ ಅನ್ರಿಜಿಸ್ಟರ್ಡ್ ಕಂಪನಿ ಆ್ಯಂಡ್ ಹಿ ಡಸಂಟ್ ಹ್ಯಾವ್ ಎನಿ ರೈಟ್ಸ್. ಆ್ಯಕ್ಚುಲಿ ಹಿ ಡಸಂಟ್ ಹ್ಯಾವ್ ದ್ಯಾಟ್ ಮಚ್ ಆಫ್ ರೈಟ್ ಟು ಗೋ ಟು ಕೋರ್ಟ್ ಆಫ್ ಲಾ. Okay, partnership deed contain beside the nature of the business and the duration of the firm. ಪಾರ್ಟ್ನರ್ಶಿಪ್ ಡೀಡ್ ಅಂತ ಮಾಡ್ಕೊಂಡಿರ್ತಾರೆ. ಪಾರ್ಟ್ನರ್ಶಿಪ್ ಡೀಡ್ ಅಂದರೆ ಎಲ್ಲರೂ ಯಾರ್ಯಾರು ಪಾರ್ಟ್ನರ್ಸ್ ಇರ್ತಾರೆ, ಅವ್ರದ್ದು ಅಡ್ರೆಸ್ಸು, ಅವ್ರದ್ದು ಏಜು, ಆಮೇಲೆ ಎಷ್ಟು ಕ್ಯಾಪಿಟಲ್ ಹಾಕಿರ್ತಾರೆ, ಎಷ್ಟು ಅವ್ರದ್ದು ಶೇರ್ ಇನ್ ಪ್ರಾಫಿಟ್. ಇವಾಗ 1:2, 2:3 ಅಂತ ಶೇರ್ ಇನ್ ದ ಪ್ರಾಫಿಟ್, ಅವ್ರ ಶೇರ್ ಮೈನರ್ ಇದ್ದರೆ ಓನ್ಲಿ ಪ್ರಾಫಿಟ್, ಆ ಥರ ಎಲ್ಲನೂ ದೇ ವಿಲ್ ಮೇಕ್ ಅ ಡೀಡ್. ಓಕೆ, ದೋಸ್ ಡೀಡ್ ವಿಲ್ ಕಂಟೇನ್ ಏನು ಬಿಸ್ನೆಸ್ ಮಾಡ್ತಾರೆ ಇವರು, ಎಷ್ಟು ವರ್ಷ ಮಾಡ್ತಾರೆ, ಅದನ್ನು ಅವರು ರಿನ್ಯೂ ಮಾಡ್ತಾ ಹೋಗ್ಬೋದು ಪಾರ್ಟ್ನರ್ಶಿಪ್ ಡೀಡ್. ಅಪಾರ್ಟ್ ಫ್ರಮ್ ದ್ಯಾಟ್, ಅದಷ್ಟೇ ಅಲ್ಲದೆ ರೈಟ್ಸ್ ಆ್ಯಂಡ್ ಡ್ಯೂಟೀಸ್, ಪಾರ್ಟ್ನರ್ಸ್ ಏನು ಮಾಡಬೇಕು, ಪಾರ್ಟ್ನರ್ಸ್ಗೆ ಏನೇನು ರೈಟ್ ಇದೆ, ಯಾವ್ಯಾವ ಕೆಲಸ ಮಾಡಬೇಕು ಅನ್ನೋದನ್ನು ಅಲ್ಲೇ ಮೆನ್ಷನ್ ಮಾಡಿರ್ತಾರೆ. ನಾನು ಹೇಳಿದೆ ಆ್ಯಕ್ಟಿವ್ ಪಾರ್ಟ್ನರ್ಸ್ ಆ್ಯಂಡ್ ಸ್ಲೀಪಿಂಗ್ ಪಾರ್ಟ್ನರ್ಸ್ ಅಂತ. ಹೂ ಆರ್ ದೋಸ್ ಸ್ಲೀಪಿಂಗ್ ಪಾರ್ಟ್ನರ್ಸ್, ಹೂ ಆರ್ ದೋಸ್ ಆ್ಯಕ್ಟಿವ್ ಪಾರ್ಟ್ನರ್ಸ್. ಆ್ಯಕ್ಟಿವ್ ಪಾರ್ಟ್ನರ್ಸಲ್ಲಿ ಯಾರು ಮ್ಯಾನೇಜಿಂಗ್ ಪಾರ್ಟ್ನರು, ಆಮೇಲೆ ಯಾರು ಅಡಿಷ್ನಲ್ ಪಾರ್ಟ್ನರ್ಸು, ಹೂ ಆರ್ ದ ಮೆಂಬರ್ ಪಾರ್ಟ್ನರ್ಸ್, ಆಲ್ ದೀಸ್ ಥಿಂಗ್ಸ್. ಮ್ಯಾನೇಜಿಂಗ್ ಪಾರ್ಟ್ನರ್ ಏನು ಮಾಡ್ತಾರೆ ಕೆಲಸ, ಸೈನಿಂಗ್ ಅಥಾರಿಟಿ ಯಾರ್ದಿರುತ್ತೆ, ಹೂ ಇಸ್ ದ ರೆಸ್ಪಾನ್ಸಿಬಲ್ ಫಾರ್ ದ್ಯಾಟ್ ಪರ್ಟಿಕ್ಯುಲರ್ ಕಂಪನಿ ಫರ್ಮ್, ಆಲ್ ದೀಸ್ ಡೀಟೇಲ್ಸ್ ವಿಲ್ ಬಿ ಗಿವನ್ ಇನ್ ದ ಪರ್ಟಿಕ್ಯುಲರ್ ಪಾರ್ಟ್ನರ್ಶಿಪ್ ಡೀಡ್. ಪಾರ್ಟ್ನರ್ಶಿಪ್ ಡೀಡಲ್ಲಿ ಇರುತ್ತೆ. ದಿಸ್ ಎಂಪವರ್ಸ್ ದ ಪಾರ್ಟ್ನರ್ ಟು ಬೈಂಡ್ ಅದರ್ ಪಾರ್ಟ್ನರ್ಸ್ ಫ್ರಮ್ ದ ಫರ್ಮ್ ರಿಗಾರ್ಡಿಂಗ್ ಎನಿ ಕಾಂಟ್ರಾಕ್ಟ್ ಎಂಟರ್ಡ್ ಇನ್ ಟು ಬಿಹಾಫ್ ಆಫ್ ದ ಫರ್ಮ್. ಸೊ ಈ ಡೀಡ್ ಏನಾಗಿರುತ್ತೆ ಅಂದರೆ ದಟ್ ವಿಲ್ ಗಿವ್ ದ ಪವರ್ ಟು ಸಮ್ ಪೀಪಲ್ ಟು ಎಂಟರ್ ಇನ್ ಟು ಕಾಂಟ್ರಾಕ್ಟ್ ವಿತ್ ಅದರ್ಸ್. ಬೇರೆಯವ್ರ ಜೊತೆ ಕಾಂಟ್ರಾಕ್ಟ್ ಆ್ಯಡ್ ಮಾಡೋದು, ಅಥವಾ ಡೀಲ್ ಮಾಡೋದಕ್ಕೆ, ಅಥವಾ ಬ್ಯಾಂಕ್ ಜೊತೆ ಕಾಂಟ್ರಾಕ್ಟು, ಅಥವಾ ಯಾವುದೇ ಒಂದು ಕೆಲಸ ಮಾಡಲಿಕ್ಕೆ ದೇ ವಿಲ್ ಹ್ಯಾವ್ ದೀಸ್ ಪವರ್ ಎಲ್ಲಿಂಗ್ ಸಿಗುತ್ತೆ, ದಿಸ್ ಪಾರ್ಟ್ನರ್ಶಿಪ್ ಡೀಡ್ ಅಂತ. ಲೆಟ್ ಅಸ್ ಸಿ ವಾಟ್ ಈಸ್ ದಿಸ್ ಬ್ಯಾಂಕರ್ ವಿಲ್ ಬಿ ಡೂಯಿಂಗ್ ವಿತ್ ದ ಪಾರ್ಟ್ನರ್ಶಿಪ್ ಡೀಡ್. ದ ಬ್ಯಾಂಕರ್ ಕ್ಯಾನ್ ಓಪನ್ ಅ ಅಕೌಂಟ್ ಆಫ್ ದ ಫರ್ಮ್. ಈ ಫರ್ಮ್ ಅಕೌಂಟ್ನ ಓಪನ್ ಮಾಡ್ಬೋದು ಆ್ಯಸ್ ಅ ದಟ್ ಪರ್ಟಿಕ್ಯುಲರ್ ಪಾರ್ಟ್ನರ್ಶಿಪ್ ಅಂತ ಓಪನ್ ಮಾಡ್ಬೋದು. ವೆನ್ 1 or more ಪಾರ್ಟ್ನರ್ಸ್ ಅಪ್ಲೈ ಫಾರ್ ದ ಸೇಮ್. ಯಾರೇ ಒಬ್ಬರು ಪಾರ್ಟ್ನರು ಅಥವಾ ಇಬ್ಬರು ಪಾರ್ಟ್ನರು ಅಥವಾ ಎಲ್ಲ ಪಾರ್ಟ್ನರು ಬ್ಯಾಂಕಿಗೆ ಹೋಗಿ ರಿಕ್ವೆಸ್ಟ್ ಮಾಡಿದ್ರೆ ದೆ ಕ್ಯಾನ್ ಓಪನ್ ಅನ್ ಅಕೌಂಟ್. ಬಟ್ ದ ಬ್ಯಾಂಕರ್ ಶುಡ್ ಎಕ್ಸಾಮಿನ್ ದ ಡೀಡ್. ಓಕೆ, ಆ ಡೀಡ್ನ ನೋಡಲೇಬೇಕು. ಯಾರ್ಯಾರು ಆ್ಯಕ್ಟಿವ್ ಪಾರ್ಟ್ನರ್ಸು, ಯಾರೋ ಸ್ಲೀಪಿಂಗ್ ಪಾರ್ಟ್ನರ್ನ ತಗೊಂಡೋಗಿ ಅಲ್ಲಿ ಮ್ಯಾನೇಜಿಂಗ್ ಪಾರ್ಟ್ನರು ಸೈನಿಂಗ್ ಅಥಾರಿಟಿ ಮಾಡೋಕ್ಕಾಗಲ್ಲ. ಸೊ ದ ಬ್ಯಾಂಕರ್ ಶುಡ್ ಅಂಡರ್ಸ್ಟ್ಯಾಂಡ್, ಅವ್ರ ಹತ್ರ ಒಂದು ಕಾಪಿ ಇರುತ್ತೆ, ಆ ಡೀಡ್ ಕಾಪಿ ಇರುತ್ತೆ. ದೇ ವಿಲ್ ಗೋ ಥ್ರೂ ಎವ್ರಿಥಿಂಗ್. ಯಾರು ಆ್ಯಕ್ಟಿವ್ ಪಾರ್ಟ್ನರ್ಸು, ಯಾರು ಸ್ಲೀಪಿಂಗ್ ಪಾರ್ಟ್ನರ್ಸು, ಯಾರು ಮ್ಯಾನೇಜಿಂಗ್ ಡೈರೆಕ್ಟರ್ಸು, ಹೂ ಆರ್ ದ ಸೈನಿಂಗ್ ಅಥಾರಿಟಿ, ಮತ್ತು ಪಾರ್ಟ್ನರ್ಶಿಪ್ ಡೀಡ್ ಏನಿದೆ ಜುನೈನಾ ಅಥವಾ ಪಾರ್ಟ್ನರ್ಶಿಪ್ ಆ್ಯಕ್ಚುಲಿ ಇದೆಯಾ, ಫರ್ಮ್ ಇದೆಯಾ ಇಲ್ವಾ. So all these things they have to see: genuinity of firm, genuinity of the partners, and the genuinity of the work of the firm. ಯಾಕಂದರೆ ಮುಂದೆ ಅವರು ಸಾಲಾಗಿಲ್ಲ ತೊಗೊಂಡ್ರೆ ಪೇ ಮಾಡ್ತಾರೋ ಇಲ್ವೋ ಅಲ್ವಾ. ಆಲ್ ದೀಸ್ ಥಿಂಗ್ಸ್ ಹ್ಯಾಸ್ ಟು ಬಿ ಲುಕ್ಡ್ ಇನ್ ಟು ಬೈ ದ ಬ್ಯಾಂಕ್. ಸೊ ದೇ ನೀಡ್ ದಿಸ್ ಡೀಡ್. ಸೊ ದ ಪಾರ್ಟ್ನರ್ಶಿಪ್ ಡೀಡ್ ಈಸ್ ವೆರಿ ಇಂಪಾರ್ಟೆಂಟ್ in this particular banking transaction. Okay, it is true that the partners have the right to open the account in the name of the firm. So partnership ಅವ್ರವ್ರ ಹೆಸರಲ್ಲಿ ಓಪನ್ ಮಾಡ್ಕೊಳ್ಳೋದಲ್ಲ. ಅವ್ರವ್ರ ಹೆಸರಲ್ಲಿ ಓಪನ್ ಮಾಡಿದ್ರೆ ಅಕೌಂಟು ದಟ್ ಈಸ್ ಪ್ರೈವೇಟ್ ಅಕೌಂಟ್ ಆಗೋಗುತ್ತೆ, ಅವ್ರದ್ದು ಸ್ವಂತ ಅಕೌಂಟ್ ಆಗುತ್ತೆ. ಬಟ್ ಇಲ್ಲಿ ಪಾರ್ಟ್ನರ್ಶಿಪ್ ಹೆಸರು ಆ ಕಂಪನಿ ಹೆಸರಲ್ಲಿ ABC ಕಂಪನಿ, ABC ಪಾರ್ಟ್ನರ್ಸ್ ಆ ಥರ ಏನಿರುತ್ತೆ, ಸೊ ಆ ಹೆಸರಲ್ಲಿ ಅವರು ಅಕೌಂಟ್ನ ಓಪನ್ ಮಾಡಬೇಕು. ಬಟ್ ದ ಬ್ಯಾಂಕರ್ ಶುಡ್ ಗೆಟ್ ದ ಸಿಗ್ನೇಚರ್ ಆಫ್ ಆಲ್ ದ ಪಾರ್ಟ್ನರ್ಸ್. ಎಲ್ಲ ಪಾರ್ಟ್ನರ್ಸ್ದು ಸಿಗ್ನೇಚರ್ಸ್ ಇರಬೇಕು ಟು ಬಿ ಇನ್ ಅ ಸೇಫರ್ ಸೈಡ್. ಬ್ಯಾಂಕರ್ ಶುಡ್ ಆ್ಯಕ್ಟ್ ವೆರಿ ಸೇಫ್. ಸುಮ್ಮನೆ ನನಗೆ ಗೊತ್ತು ಈ ಪಾರ್ಟ್ನರ್ಶಿಪ್ ಅಂತ ಬರೀ ಒಬ್ಬರು ಸೈನ್ ತೊಗೊಂಡು ಅಕೌಂಟ್ ಓಪನ್ ಮಾಡೋದಲ್ಲ. ಸೊ ಇನ್ ದ್ಯಾಟ್ ಕೇಸ್ ಬ್ಯಾಂಕರ್ ವಿಲ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್ ಫಾರ್ ಎನಿಥಿಂಗ್ ವಿಚ್ ಗೋಸ್ ರಾಂಗ್.
ಯಾಕಂದರೆ ಒಂದೇ ಸಿಗ್ನೇಚರ್ ತೊಗೊಂಡಿದ್ದಾನೆ ಒಬ್ಬನ ಹತ್ರನೇ 10 ಜನ ಬದಲು ಆಮೇಲೆ 9 ಜನ ಬಂದ್ಬಿಟ್ಟು ನಮ್ಗೆ ಗೊತ್ತಿಲ್ಲ ನೀವು ಹೇಗೆ ಕೊಟ್ರಿ ಅಕೌಂಟ್, ಹೇಗೆ ಸಾಲ ಕೊಟ್ರಿ ಅವ್ರಿಗೆ, ನಾವು ಪಾರ್ಟ್ನರ್ಶಿಪ್ ಅವ್ರು ಅಲ್ವೇ ಅಲ್ಲ ಅವನು ಅಂತ ಹೇಳ್ಬೋದು, ಅಥವಾ ಅವನನ್ನು ತೆಗ್ದಾಕಿದ್ದೀವಿ ಅಂತ ಹೇಳ್ಬೋದು, ಅಥವಾ ಅವನು ಸರಿ ಇಲ್ಲ ಅದಕ್ಕೆ ಫ್ರಾಡ್ ಮಾಡಿದ್ದಾನೆ. ಸೊ ಹಿಯರ್ ಆಲ್ ದ ಪಾರ್ಟ್ನರ್ ಶುಡ್ ಗಿವ್ ದ ಕನ್ಸೆಂಟ್ ಟು ಓಪನ್ ದ ಅಕೌಂಟ್. ಕನ್ಸೆಂಟ್ ಅಂದರೆ ಹೌದು ಒಪ್ಪಿಗೆ ಇರಬೇಕು. ದಟ್ಸ್ ವೈ ಬ್ಯಾಂಕರ್ ಶುಡ್ ಟೇಕ್ ಆಲ್ ದ ಪಾರ್ಟ್ನರ್ಸ್ ಅಕೌಂಟ್ ಸಿಗ್ನೇಚರ್. Section 22 provides that a partner can bind the firm to make the partners liable. ಪಾರ್ಟ್ನರು ಎಲ್ಲ ಪಾರ್ಟ್ನರ್ಸು ಲಯಬಲ್ ಆಗೋದಕ್ಕೆ ಅವನು ಬೈಂಡ್ ಮಾಡ್ತಾನೆ. ದಟ್ ಮೀನ್ಸ್ ಸಿಗ್ನೇಚರ್ ವಿಲ್ ಬಿ ಟೇಕನ್ ಸೊ ದ್ಯಾಟ್ ಏನೇ ಮುಂದೆ ಹೆಚ್ಚು ಕಡಿಮೆ ಆದರೆ ಎಲ್ಲ ಪಾರ್ಟ್ನರ್ಸ್ ಲಯಬಲ್, ಇಂಡಿವಿಜುವಲ್ ಆಗಲ್ಲ, ಆ್ಯಸ್ ಅ ಹೋಲ್ ದೇ ವಿಲ್ ಬಿ ಲಯಬಲ್. ಫಸ್ಟು ಪಾರ್ಟ್ನರ್ಶಿಪ್ಪಲ್ಲಿ ಏನೇನು ತೊಗೊಳಕ್ಕಾಗುತ್ತೋ ಅದು ತೊಗೋತಾರೆ. ಆಫ್ಟರ್ವರ್ಡ್ಸ್ ಇಂಡಿವಿಜುವಲ್ ವಿಲ್ ಬಿ ಲಯಬಲ್. ದೇ ವಿಲ್ ಬಿ ಜಾಯಿಂಟ್ಲಿ ಆ್ಯಂಡ್ severally liable for the bank. But section 19(2)(b) does not permit the partner to open the account in his own name on behalf of the firm. ಹೇಳಿದಾರೆ ನೋಡಿ, ಅವ್ರ ಹೆಸರಲ್ಲಿ ಓಪನ್ ಮಾಡೋಂಗಿಲ್ಲ. ಓಕೆ, except where the usage of the custom made the in case some partnership firm ಅಲ್ಲಿ ಅವ್ರದ್ದೇ ಆದ ಅಕೌಂಟ್ ಓಪನ್ ಮಾಡಬೇಕಾಗುತ್ತೆ. ದಟ್ ಈಸ್ ಓನ್ಲಿ ವೆರಿ ರೇರ್ ಕೇಸ್. ದಟ್ ಟು ಬ್ಯಾಂಕರ್ ಶುಡ್ ಸೇ ಎಸ್ ಆಗಲೇ. ನೆಕ್ಸ್ಟ್, the mere existence of trade partnership is no warranty that the partner has authority to bind the firm opening an account on behalf of his own name. ಸೊ ಇಲ್ಲೇನು ಹೇಳಿದ್ದಾರೆ ಅಂದರೆ, ಜಸ್ಟ್ ಮಿಯರ್ ಎಕ್ಸಿಸ್ಟೆನ್ಸ್ ಆಫ್ ಪಾರ್ಟ್ನರ್ಶಿಪ್ ಇರೋದ್ರಿಂದ ಇಟ್ ಡಸಂಟ್ ಮೀನ್ ದಟ್ ಯು ಕ್ಯಾನ್ ಓಪನ್ ಅ ಅಕೌಂಟ್ ಇನ್ ಬೈ ದೇರ್ ಓನ್ ನೇಮ್. ಸೊ ದೇ ಹ್ಯಾವ್ ಟು ಫಾಲೋ, ಬ್ಯಾಂಕರ್ ಶುಡ್ ಫಾಲೋ ಸಮ್ ಸ್ಟ್ರಿಕ್ಟ್ ರೂಲ್ಸ್ ಟು ಓಪನ್ ದ ಅಕೌಂಟ್ಸ್ ಆಫ್ ದ ಫರ್ಮ್. ಯಾವುದು ಪಾರ್ಟ್ನರ್ಶಿಪ್ ಫರ್ಮ್ ಯಾವುದು ನೋಡೋಣ. ಸೊ ಫಸ್ಟ್ ಏನು ಅಂದರೆ, ರಿಟರ್ನ್ ಕನ್ಸೆಂಟ್ ಆಫ್ ಆಲ್ ಪಾರ್ಟ್ನರ್ಸ್ ಟು ಓಪನ್ ದ ಅಕೌಂಟ್ ಇನ್ ಫರ್ಮ್ಸ್. ಎಲ್ಲರ ಸಿಗ್ನೇಚರು ಫಸ್ಟ್ ಇಂಪಾರ್ಟೆಂಟ್ ಆಗಿ ತೊಗೋಬೇಕು. ದೀಸ್ ಆರ್ ದ ಗೈಡ್ಲೈನ್ಸ್. ಸೆಕೆಂಡ್ ಒನ್ ಇಸ್ ದ ರಿಟರ್ನ್ ಕನ್ಸೆಂಟ್ ಶುಡ್ ಕಂಟೈನ್ ಅಮಾಂಗ್ಸ್ಟ್ ಅದರ್ ಥಿಂಗ್ಸ್, ಬೇರೆ ಎಲ್ಲದ್ರ ಜೊತೆ ಇದು ಇರಬೇಕು, ಏನು, ದ ನೇಚರ್ ಆಫ್ ಬಿಸ್ನೆಸ್, ಏನು ಬಿಸ್ನೆಸ್ ಮಾಡುತ್ತೆ ಅದು ಪಾರ್ಟ್ನರ್ಶಿಪ್, ಆ್ಯಂಡ್ ದ ನೇಮ್ಸ್ ಆ್ಯಂಡ್ ಅಡ್ರೆಸಸ್ ಆಫ್ ಆಲ್ ಪಾರ್ಟ್ನರ್ಸ್. ಓಕೆ, ದ ನೇಮ್ಸ್ ಆಫ್ ದ ಪಾರ್ಟ್ನರ್ಸ್ ಹೂ ಆಪರೇಟ್ ದ ಅಕೌಂಟ್ ಇನ್ ದ ನೇಮ್ ಆಫ್ ದ ಫರ್ಮ್. ಯಾರು ಆಪರೇಟ್ ಮಾಡ್ತಿದ್ದಾರೆ, ಆ್ಯಸ್ ಎ ಸೈಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ಯಾರು, ಅಥವಾ ಪಾರ್ಟ್ನರ್ಸ್ ಬೇರೆ ಪಾರ್ಟ್ನರ್ಸ್ ಯಾರು. Okay, who will be doing the signatures, who is liable for taking the loan, who is liable for taking the advances, whose signature is required, and who is the concerned person for the partnership act prakara, all the activities, ಎಲ್ಲ ಆ್ಯಕ್ಟಿವಿಟೀಸ್ಗೆ ಯಾರು ರೆಸ್ಪಾನ್ಸಿಬಲ್, ಎಲ್ಲ ಡೀಟೇಲ್ಸ್ ಬೇಕಾಗುತ್ತೆ. ದ ಅಥಾರಿಟಿ ಶುಡ್ ಆಲ್ಸೋ ಇನ್ಕ್ಲೂಡ್ ದ ಪವರ್ ಗಿವನ್ ಟು ದ ಪಾರ್ಟ್ನರ್ಸ್ ಟು ಡ್ರಾ, ಎಂಡಾಸ್, ಅಕ್ಸೆಪ್ಟ್ ಬಿಲ್ಸ್, ಮಾರ್ಟ್ಗೇಜ್ ಆ್ಯಂಡ್ ಸೆಲ್ ಪ್ರಾಪರ್ಟಿ ಆಫ್ ದ ಫರ್ಮ್. ಅಲಾಂಗ್ ವಿತ್ ದಿಸ್, ಹೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ಡೂಯಿಂಗ್ ಆಲ್ ದಿಸ್, ವಿಡ್ರಾ ಮಾಡೋಕ್ಕೆ, ಎಂಡಾಸ್ ಮಾಡೋಕ್ಕೆ, ಬಿಲ್ಸ್ ಅಕ್ಸೆಪ್ಟ್ ಮಾಡೋಕ್ಕೆ, ಮಾರ್ಟ್ಗೇಜ್ ಮಾಡೋಕ್ಕೆ, ಪ್ರಾಪರ್ಟಿ ಇದ್ದರೆ ಪಾರ್ಟ್ನರ್ಶಿಪ್ ಹೆಸರಲ್ಲಿ ಆ ಪ್ರಾಪರ್ಟಿನ ಸೇಲ್ ಮಾಡೋಕ್ಕೆ ಅಥವಾ ಮಾರ್ಟ್ಗೇಜ್ ಮಾಡೋಕ್ಕೆ, ಆಲ್ ದಿಸ್ ಎವ್ರಿಥಿಂಗ್ ಹೂ ಇಸ್ ರೆಸ್ಪಾನ್ಸಿಬಲ್ ಎಲ್ಲನೂ ಅವರು ಮೊದಲೇ ಕನ್ಸೆಂಟ್ ತೊಗೋಬೇಕಾಗುತ್ತೆ ಎಲ್ಲ ಪಾರ್ಟ್ನರ್ಸಿಂದ. ಇಟ್ ಈಸ್ ನಾಟ್ ಒನ್ ಪಾರ್ಟ್ನರ್ ವಿತ್ ಎವ್ರಿ ಪಾರ್ಟ್ನರ್. ಓಕೆ, along with that, bankers should be taking the specimen signature of the people who are authorized for signature. specimen signature-ನ ತೊಗೊಂಡು ಇಟ್ಕೋಬೇಕಾಗುತ್ತೆ. ಸ್ಪೆಸಿಮನ್ ಸಿಗ್ನೇಚರ್ ಯೂಶ್ವಲಿ ಎಲ್ಲ ಕಸ್ಟಮರ್ಸ್ ತೊಗೊಂಡು ಇಟ್ಕೊಂಡಿರ್ತಾರೆ. ಇಲ್ಲೂ ಅಷ್ಟೇ ಎಲ್ಲರದು ಸ್ಪೆಸಿಮನ್ ಸಿಗ್ನೇಚರ್ನ ತೊಗೊಂಡು ಇಟ್ಕೋಬೇಕಾಗುತ್ತೆ ಫಾರ್ ಫ್ಯೂಚರ್ ರೆಫರೆನ್ಸಸ್. ಲೆಟ್ ಅಸ್ ಸಿ ವೇರಿಯಸ್ ಆಸ್ಪೆಕ್ಟ್ಸ್ ಆಫ್ ಬ್ಯಾಂಕ್ ಟ್ರಾನ್ಸಾಕ್ಷನ್ ಪಾರ್ಟ್ನರ್ಶಿಪ್ ಫರ್ಮ್ ಜೊತೆ ಏನೇನಪ್ಪ ಅಂದರೆ, ಫಸ್ಟು ಅಕೌಂಟ್ ಆಪರೇಷನ್ ಹೆಂಗೆ ಇರುತ್ತೆ. ಅಕೌಂಟ್ ಆಪರೇಷನ್ ನೋಡೋಣ. ಇನ್ ದ ಆಬ್ಸೆನ್ಸ್ ಆಫ್ ಎನಿ ಅಗ್ರಿಮೆಂಟ್ ಟು ದ ಕಂಟ್ರಿ ಆ್ಯಂಡ್ except when know that the partners is authorized to draw check, banker will honor the check drawn by the authorized person in the firm's name. So authorized person will be the person who can draw the money and in the name of firms ಬದಲಿಗೆ authorized person can withdraw the money.
ಇಫ್ ದ ಬ್ಯಾಂಕರ್ ಹ್ಯಾಸ್ ರಿಸೀವ್ಡ್ ಎನಿ ನೋಟಿಸ್ ಫ್ರಮ್ ದ ಅದರ್ ಪಾರ್ಟ್ನರ್ಸ್ ನಾಟ್ ಟು ಹಾನರ್ ದೀಸ್ ಚೆಕ್ಸ್. ಇವಾಗ ಒಬ್ಬ ಪಾರ್ಟ್ನರು ಯಾವಾಗಲೂ ಟ್ರಾನ್ಸಾಕ್ಷನ್ ಮಾಡ್ತಾ ಇರ್ತಾನೆ, ಆದರೆ ಬೇರೆ ಪಾರ್ಟ್ನರ್ಸಿಂದ ಲೆಟರ್ ಬಂದಿದೆ, ಈ ಪಾರ್ಟ್ನರು ಸರಿ ಇಲ್ಲ, ಇನ್ಮೇಲಿಂದ ಈ ಪಾರ್ಟ್ನರ್ದು ಯಾವುದೇ ಚೆಕ್ ಬಂದರೂ ನೀವು ಸ್ಟಾಪ್ ಮಾಡಬೇಕು ಅಂದಾಗ ಬ್ಯಾಂಕರ್ ಶುಡ್ ಅಗ್ರಿ ವಿತ್ ದ್ಯಾಟ್. ಬೇರೆ ಪಾರ್ಟ್ನರ್ಸ್ದೆಲ್ಲ ಸಿಗ್ನೇಚರ್ಸ್ ಬಂದಿದೆ, ಇಟ್ಸ್ ಅ ರಿಕ್ವೆಸ್ಟ್ ಲೆಟರ್ ಫ್ರಮ್ ದ ಅದರ್ ಪಾರ್ಟ್ನರ್ಸ್. Okay, when remittance are made by the firm, the banker should see that the credit to the firm's account, not to the person. While giving the remittance and the withdrawal of the money from the firm account ಇಂದ ವಿಡ್ರಾ ಮಾಡಬೇಕಾದ್ರೆ ಆ ಅಕೌಂಟು ಫರ್ಮ್ ಅಕೌಂಟಿಂದ ವಿಡ್ರಾ ಮಾಡಬೇಕಾದ್ರೆ ಇಟ್ ಶುಡ್ ನಾಟ್ ಗೋ ಟು ದ ಪರ್ಸನ್ ಅಕೌಂಟ್. ಓಕೆ, ಅವನದು ಪ್ರೈವೇಟ್ ಆಗಿರೋ ಅಕೌಂಟ್ಗೆ ಹೋಗಬಾರ್ದು, ಇಟ್ ಶುಡ್ ಬಿ ಫ್ರಮ್ ದ ಫರ್ಮ್ಸ್ ಅಕೌಂಟ್. ಆಯಿತಾ? ಆ್ಯಂಡ್ ಡೆಪಾಸಿಟ್ ಆಗಬೇಕಾದ್ರೂ ಅಷ್ಟೇ ಫರ್ಮ್ಗೆ ಹೆಸರಲ್ಲಿದ್ದಾಗ ಆ ಪರ್ಸನ್ದು ಪ್ರೈವೇಟ್ ಅಕೌಂಟ್ಗೆ ಹೋಗಬಾರ್ದು. ಸೊ ಯಾವುದೇ ಕಾರಣಕ್ಕೂ ಅಷ್ಟೇ ಫರ್ಮ್ ಈಸ್ ಎ ಇಂಡಿವಿಜುವಲ್ ಥಿಂಗ್ ಆ್ಯಂಡ್ ಅದರ್ ಪಾರ್ಟ್ನರ್ ಸಪ್ರೇಟ್ ಪ್ರೈವೇಟಾಗಿ ಅವರು ಇಂಡಿವಿಜುವಲ್ ಆಗ್ತಾರೆ. ಹಾಗಾಗಿ ಇಲ್ಲಿ ಫರ್ಮ್ ಹೆಸರಲ್ಲಿರೋದು ಫರ್ಮ್ ಹೆಸ್ರಿಗೆ ಹೋಗಬೇಕು, ಇಂಡಿವಿಜುವಲ್ ಹೆಸರಲ್ಲಿರೋದು ಇಂಡಿವಿಜುವಲ್ಗೆ ಹೋಗಬೇಕು. ಫರ್ಮಿಂದ ತೊಗೊಂಡು ಇಂಡಿವಿಜುವಲ್ ಹಾಕಂಗೆ ಅದು ತಪ್ಪಾಗುತ್ತೆ. ಸೊ ನೆಕ್ಸ್ಟ್ ಒನ್ ಇಸ್ ಅಡ್ವಾನ್ಸಸ್ ಟು ದ ಫರ್ಮ್. ಇವಾಗ ಯಾವುದೇ ಒಂದು ಫರ್ಮ್ಗೆ ಅಡ್ವಾನ್ಸಸ್ ಕೊಡ್ತಾ ಇದ್ದಾರೆ, ಕ್ಯಾಶ್ ಅಡ್ವಾನ್ಸ್, ಆವಾಗ ದೇ ಶುಡ್ ಬಿ ವೆರಿ ಕೇರ್ಫುಲ್. ಯಾಕೆ ಅಂದರೆ ಇಟ್ ಶುಡ್ ಎಕ್ಸಾಮಿನ್ ವೆದರ್ ಹೂ ಇಸ್ ಟೇಕಿಂಗ್ ದಟ್ ಅಡ್ವಾನ್ಸಸ್, ವೆದರ್ ಇಟ್ ಈಸ್ ಟು ದ ಫರ್ಮ್ ಆರ್ ಟು ದ ಪ್ರೈವೇಟ್ ಪರ್ಸನ್. ಆಮೇಲೆ ಲೋನ್ ರೇಸ್ ಮಾಡಬೇಕಾದ್ರೆ ಆನ್ ಬಿಹಾಫ್ ಆಫ್ ಫರ್ಮ್ ಅಂದರೆ ದೇ ಹ್ಯಾವ್ ಟು ಗೆಟ್ ದ ಸಿಗ್ನೇಚರ್. ಅಡ್ವಾನ್ಸಸ್ಗಿರ್ಬೋದು, ಲೋನ್ಗಿರ್ಬೋದು, ಯಾವುದೇ ಒಂದು ದುಡ್ಡು ಬ್ಯಾಂಕಿಂದ ತಗೋತಾ ಇದ್ದಾರೆ ಫರ್ಮ್ ಹೆಸರಲ್ಲಿ ಅಂದರೆ ಒಂದೇ ಸಿಗ್ನೇಚರ್ ಇದ್ದರೆ ಆಗಲ್ಲ. ಇಟ್ಸ್ ಬೆಟರ್ ಬ್ಯಾಂಕರ್ ಶುಡ್ ಟೇಕ್ ಕೇರ್ ಆಫ್ ದಿಸ್. ಇಟ್ ಹ್ಯಾಸ್ ಟು ಬಿ ಇನ್ ಅ ಸೇಫರ್ ಸೈಡ್ ಅಂತಂದರೆ ಎಲ್ಲ ಪಾರ್ಟರ್ಸ್ದು ಸಿಗ್ನೇಚರ್ ಆಗಿ ಬಂದಿದ್ದು ಮಾತ್ರ ಅದು ತಗೋಬೇಕಾಗುತ್ತೆ. ಓಕೆ, ದೇ ಹ್ಯಾವ್ ಸೆಡ್ here, second paragraph, although the partner can approach the banker to raise a loan on behalf of the firm, ಒಬ್ರು ಇಬ್ರು ಅಪ್ರೋಚ್ ಮಾಡ್ಬೋದು, ಬಟ್ ಇಟ್ ಈಸ್ ಅಡ್ವೈಸಬಲ್ ಫಾರ್ ದ ಬ್ಯಾಂಕರ್ ಟು ಗೆಟ್ ದ ಸಿಗ್ನೇಚರ್ ಆಫ್ ಆಲ್ ದ ಪಾರ್ಟ್ನರ್ಸ್ ಫಾರ್ ದ ಲೋನ್ಗೆ ಎಲ್ಲ ಸಿಗ್ನೇಚರ್ ಬೇಕು. ದಿಸ್ ವಿಲ್ ಮೇಕ್ ಪಾರ್ಟ್ನರ್ಸ್ ಜಾಯಿಂಟ್ಲಿ ಆ್ಯಂಡ್ ಸೆವರಲಿ, ಅಂದರೆ ಸೆಪ್ರೇಟ್ ಆಗು ರೆಸ್ಪಾನ್ಸಿಬಲ್ ಆಗ್ತಾರೆ ಫರ್ಮ್ಸ್ ಲೋನ್ಗೆ. ಆನ್ ಡಿಫಾಲ್ಟ್ ದ ಬ್ಯಾಂಕರ್ ಕ್ಯಾನ್ ಸೂ ಈವನ್ ದ ಪ್ರೈವೇಟ್ ಎಸ್ಟೇಟ್ ಆಫ್ ದ ಪಾರ್ಟ್ನರ್ಸ್. ಹಾಗಿದ್ದಾಗ ಇನ್ ಕೇಸ್ ಆಫ್ ಡಿಫಾಲ್ಟ್, ಇಫ್ ಇಟ್ ಈಸ್ ಮೋರ್ ನಂಬರ್ ಆಫ್ ಅಮೌಂಟ್, ಆವಾಗ ಪಾರ್ಟ್ನರ್ಶಿಪ್ಪಿಂದ ದುಡ್ಡು ಬಂದಿಲ್ಲ ಅಂದರೆ ಜನರಲ್ ಆಗಿ ಈವನ್ ಸಪ್ರೇಟ್ ಯೂಶ್ವಲ್ ಆಗಿ ನಾವೇನು ಮಾಡ್ತೀವಿ, ಪಾರ್ಟ್ನರ್ಶಿಪ್ಪಿಂದ ತೊಗೊಳಕ್ಕೆ ಟ್ರೈ ಮಾಡ್ತಾರೆ ಬ್ಯಾಂಕರು. ಅಲ್ಲಿಂದ ಏನು ದುಡ್ಡು ಸಿಗಲಿಲ್ಲ ಅಂದರೆ ಸಪ್ರೇಟಾಗಿ ಪಾರ್ಟ್ನರ್ಸಿಂದನೂ ದುಡ್ಡು ತೊಗೋಬೋದು, ಅವ್ರದ್ದು ಪ್ರಾಪರ್ಟಿಯಿಂದನೂ ದುಡ್ಡು ತೊಗೋಬೋದು. ಓಕೆ, ದ ಪ್ರೈವೇಟ್ ಎಸ್ಟೇಟ್ಸ್ ಆಫ್ ದ ಪಾರ್ಟ್ನರ್ ಮೀನ್ಸ್ ಪ್ರೈವೇಟ್ ಆಗಿ ಅವ್ರದ್ದು ಏನು ಪ್ರಾಪರ್ಟಿ ಇದೆ ಅಲ್ಲಿಂದನೂ ದೆ ಕ್ಯಾನ್ ರಿಕವರ್, ಬ್ಯಾಂಕ್ ಕ್ಯಾನ್ ರಿಕವರ್. ದ ಸಿಗ್ನೇಚರ್ ಒಬ್ಟೈನ್ಡ್ ಇನ್ ದ ಲೋನ್ ಡಾಕ್ಯುಮೆಂಟ್ ಶುಡ್ ಬಿ ಸಚ್ ದಟ್ ಫಾರ್ ಎಲ್ಲರ ಸಿಗ್ನೇಚರ್ ಹೆಂಗಿರ್ಬೇಕು, ಪಾರ್ಟ್ನರ್ಸ್ ಮೆನ್ಷನ್ ಆಗಿರಬೇಕು, ಡಾಕ್ಯುಮೆಂಟ್ಸ್ ಪ್ರಾಪರ್ ಆಗಿರಬೇಕು, ಆ್ಯಂಡ್ ದ ಸಿಗ್ನೇಚರ್ ಶುಡ್ ಬಿ ಪ್ರಾಪರ್ ವೈಲ್ ಟೇಕಿಂಗ್ ದ ಸಿಗ್ನೇಚರ್. ಸೊ ಅಲಾಂಗ್ ವಿತ್ ದಟ್ ಏನೇ ಫರ್ಮ್ಸ್ ಪ್ರಾಪರ್ಟಿ ಇದೆ ಅಂದರೆ ಅದನ್ನು ಪ್ಲಡ್ಜ್ ಮಾಡಿ, ಅದನ್ನು ಮಾರ್ಟ್ಗೇಜ್ ಮಾಡಿ ದುಡ್ಡು ರೇಸ್ ಮಾಡ್ಬೋದು. ಸ್ವಲ್ಪ ಪ್ರಾಬ್ಲಮ್ ಇದೆ ಇಲ್ಲಿ. ಸೊ ಫರ್ಮ್ಸ್ ಪ್ರಾಪರ್ಟಿ ಕೆನ್ ಆಲ್ಸೋ ಬಿ ಪ್ಲೆಡ್ಜ್ ಆ್ಯಂಡ್ ರೇಸ್ಡ್ ಲೋನ್. ಹಿಂಗಿದ್ದಾಗಲೂ ಸಮೇತ ಎಲ್ಲ ಪಾರ್ಟ್ನರ್ಸ್ ಸಿಗ್ನೇಚರ್ ತೊಗೋಬೇಕಾಗುತ್ತೆ, ಬಿಕಾಸ್ ಪ್ರಾಪರ್ಟಿ ಪಾರ್ಟ್ನರ್ಸ್ದು ಪ್ರಾಪರ್ಟಿನ ಅಲ್ಲಿ ಪ್ಲೆಡ್ಜ್ ಆಗ್ತಿದೆ ಬ್ಯಾಂಕಲ್ಲಿ. ಇನ್ ದ ಸೇಮ್ ವೇ ಯಾವುದೇ ಒಂದು ಗ್ಯಾರಂಟಿ ಕೊಡಬೇಕಾದ್ರೆ ಪಾರ್ಟ್ನರ್ಸು ಅಥವಾ ಫರ್ಮ್ ಗ್ಯಾರಂಟಿ ಕೊಡ್ತಿದೆ ಅಂದರೆ ಎಲ್ಲ ಪಾರ್ಟ್ನರ್ಸು ಗ್ಯಾರಂಟಿ ಕೊಡಬೇಕಾಗುತ್ತೆ. ಸೊ ಯಾವುದೇ ಅಡ್ವಾನ್ಸು, ಲೋನ್ಸು ಪ್ಲೆಡ್ಜ್ ಮಾಡಬೇಕಾದ್ರೆ, ಪ್ರಾಪರ್ಟಿನ ಡೀಲ್ ಮಾಡಬೇಕಾದ್ರೆ ಅಥವಾ ಗ್ಯಾರಂಟಿ ಆಗಬೇಕಾದ್ರೆ ಎಲ್ಲ ಕೇಸಲ್ಲಿ ಏನು, ದ ಬ್ಯಾಂಕರ್ ಶುಡ್ ಬಿ ವೆರಿ ಕೇರ್ಫುಲ್. ಇಟ್ ಶುಡ್ ಬಿ ಟೇಕಿಂಗ್ ಆಲ್ ದ ಸಿಗ್ನೇಚರ್ಸ್ ಆಫ್ ದ ಪಾರ್ಟ್ನರ್ಸ್. ಅಡ್ಮಿಷನ್ ಹೊಸ ಪಾರ್ಟ್ನರ್ ಅಡ್ಮಿಷನ್ ಆದರೆ ಹಳೆ ಡೀಡ್ ಏನಾಗುತ್ತೆ, ಕ್ಯಾನ್ಸಲ್ ಆಗಿಬಿಡುತ್ತೆ ಪಾರ್ಟ್ನರ್ಶಿಪ್ ಡೀಡು. ಅಥವಾ ರಿಟೈರ್ಮೆಂಟ್ ಆಯಿತು ಅಂದ್ರೂ ಅಥವಾ ಯಾರಾದರೂ ಸತ್ತೋದ್ರು ಅಂದರೆ ಪಾರ್ಟ್ನರ್ಶಿಪ್ಪಲ್ಲಿ ಏನು ಡೀಡ್ ಇತ್ತು ಅವ್ರ ಮಧ್ಯದಲ್ಲಿ ಅದು ಇಟ್ ವಿಲ್ ಬಿ ಕ್ಲೋಸ್ಡ್ ಆ್ಯಂಡ್ ನ್ಯೂ ಡೀಡ್ ವಿಲ್ ಬಿ ಡನ್. ಆ ಹೊಸ ಡೀಡ್ನ ಬ್ಯಾಂಕರ್ಸ್ ಕೊಡಬೇಕಾಗುತ್ತೆ. ಓವರ್ ಡ್ರಾಫ್ಟ್ ಫೆಸಿಲಿಟಿ ಇರ್ಬೋದು, ಯಾವುದೇ ಒಂದು ಹೊಸ ಅಡ್ಮಿಷನ್ ಇರ್ಬೋದು, ಅಥವಾ ಡಿಲೀಷನ್ ಆಫ್ ಪಾರ್ಟ್ನರ್ಸ್ ಇರ್ಬೋದು, ರಿಟೈರ್ಮೆಂಟ್ ಆಫ್ ಪಾರ್ಟ್ನರ್ಸ್ ಇರ್ಬೋದು, ಅಥವಾ ಡೆತ್ ಆಫ್ ದ ಪಾರ್ಟ್ನರ್ಸ್ ಆರ್ ಇನ್ಸಾಲ್ವೆನ್ಸಿ ಆಫ್ ಪಾರ್ಟ್ನರ್ಸ್,
ಅಥವಾ ಲುನಾನ್ಸಿ ಅಂತಂದರೆ ತಲೆ ಏನು ರಿಟೈರ್ಡ್ ಆಗಿದೆ, ಮೆಂಟಲಿ ರಿಟೈರ್ಡ್ ಆಗೋದ್ರು ಅವರು ಅಂತಂದರೆ, ಇನ್ ಆಲ್ ದೀಸ್ ಕೇಸಸ್ ದೇ ಹ್ಯಾವ್ ಟು ಟೇಕ್ ಔಟ್ ದ ಪಾರ್ಟ್ನರ್ಸ್, ಹೊಸ ಪಾರ್ಟ್ನರ್ಶಿಪ್ ಡೀಡ್ ಮಾಡಬೇಕು. ಪಾರ್ಟ್ನರ್ಶಿಪ್ ಡೀಡ್ ಮಾಡಿಲ್ಲ ಅಂತಂದರೆ ಎವ್ರಿ ಒನ್ ವಿಲ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್. ಪಾರ್ಟ್ನರ್ಶಿಪ್ ಡೀಡ್ ಹೊಸದು ಮಾಡಿ ಅದನ್ನು ಬ್ಯಾಂಕರ್ಗೆ ಕೊಡಬೇಕು. ಇನ್ ಕೇಸ್ ಅದರಲ್ಲಿ ಯಾರಾದರೂ ಬಿಟ್ಟು ಹೋದವರು ಬಂದು ಸೈನ್ ಮಾಡಿ ದುಡ್ಡು ತೊಗೊಂಬಿಟ್ರೆ ಬ್ಯಾಂಕರ್ ಈಸ್ ನಾಟ್ ಹೆಲ್ಡ್ ರೆಸ್ಪಾನ್ಸಿಬಲ್. ಓಕೆ, ಬ್ಯಾಂಕರ್ ಈಸ್ ಹೆಲ್ಡ್ ರೆಸ್ಪಾನ್ಸಿಬಲ್ ಓನ್ಲಿ ವೆನ್ ಈ ಹೊಸ ಡೀಡ್ನ ಮಾಡಿ ಇನ್ಫಾರ್ಮೇಷನ್ ಕೊಟ್ಟು ಬ್ಯಾಂಕರ್ಗೆ, ಆದರೂ ಬ್ಯಾಂಕರ್ ಏನಾದರೂ ಹಳುಬ್ರಿಗೆ ಕೊಟ್ಟರೆ ದೆನ್ ಬ್ಯಾಂಕರ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ಮನಿ ವಾಟ್ ದೇ ಹ್ಯಾವ್ ಗಿವನ್ ಟು ದ ಅದರ್ ಪಾರ್ಟ್ನರ್ಸ್. ಬಟ್ ಆ ಥರ ಆಗಬಾರ್ದು ಅಂತಂದರೆ ಬ್ಯಾಂಕರ್ ಶುಡ್ ಬಿ ವೆರಿ ಕೇರ್ಫುಲ್. ಯಾವುದೇ ಇನ್ಕ್ಲೂಷನ್, ಯಾವುದೇ ಡಿಲೀಷನ್ ಅಥವಾ ರಿಟೈರ್ಮೆಂಟ್ ಏನೇ ಇದ್ರೂ ಎವ್ರಿಥಿಂಗ್ ಹ್ಯಾಸ್ ಟು ಬಿ ಡನ್, ಗಿವನ್ ದ ನ್ಯೂ ಡೀಡ್ ಶುಡ್ ಬಿ ಗಿವನ್ ಟು ದ ಬ್ಯಾಂಕರ್. ಬ್ಯಾಂಕರ್ ವಿಲ್ ಬಿ ಲುಕಿಂಗ್ ಇನ್ ಟು ದ ನ್ಯೂ ಡೀಡ್. ಹೊಸ ಸಿಗ್ನೇಚರ್ಸ್ ತೊಗೋತಾರೆ, ಸ್ಪೆಸಿಮನ್ ಸಿಗ್ನೇಚರ್. ಹೊಸಬ್ರು ಬಂದಾಗ ಹಳುಬ್ರು ಹೋದರೆ ಅದನ್ನು ಡಿಲೀಟ್ ಮಾಡ್ತಾರೆ. ಆಮೇಲೆ ದೆಲ್ ಮೇಕ್ ಶ್ಯೂರ್ ದಟ್ ದೇರ್ ಸಿಗ್ನೇಚರ್ಸ್ ಎವ್ರಿಥಿಂಗ್ ಇಸ್ ಪಕ್ಕಾ. ಮತ್ತು ಲೋನ್ಸು, ಅಡ್ವಾನ್ಸಸ್ಸು, ವಿಡ್ರಾವಲ್ಸ್ ಎಲ್ಲನೂ ಬ್ಯಾಂಕರ್ ವಿಲ್ ಬಿ ಟೇಕನ್. ರಿಟೈರ್ಮೆಂಟ್ನ ಹೇಳಿದೆ, ದೆನ್ ಡೆತ್ ಹೇಳಿದೆ, ದೇ ವಿಲ್ ಕ್ಲೋಸ್ ದ ಅಕೌಂಟ್ ಹೇಳಿದೆ, ನಾನು ಕ್ಲೋಸ್ ಮಾಡಿಬಿಡ್ತಾರೆ. ಆ್ಯಂಡ್ ಇನ್ಸಾಲ್ವೆನ್ಸಿ, ಇನ್ ಕೇಸ್ ಆಫ್ ಇನ್ಸಾಲ್ವೆನ್ಸಿ, ಇನ್ ಕೇಸ್ ಆಫ್ ಲುನಾನ್ಸಿ ಅಂದರೆ ತಲೆ ಕೆಟ್ಟಾಗ, ಆಲ್ ದೀಸ್ ಕೇಸಸ್ ವಾಟ್ ದೇ ವಿಲ್ ಡೂ, ಬ್ಯಾಂಕರ್ they will open a fresh deed or fresh mandate. They will open a ಫ್ರೆಶ್ ಬ್ಯಾಂಕ್ ಅಕೌಂಟ್. ಅದನ್ನು ಹೊಸ ಬ್ಯಾಂಕ್ ಅಕೌಂಟ್ ಅಂತ ಹೇಳಿದೆ ಯಾಕೆಂದರೆ ಹಳಬ್ರನ್ನ ತೆಗೆದ್ಬಿಟ್ಟು ಹೊಸಬ್ರನ್ನ ಹಾಕ್ತಾರೆ ಅಥವಾ ಹಳಬ್ರನ್ನ ಡಿಲೀಟ್ ಮಾಡ್ತಾರೆ. ಸೊ ಬ್ಯಾಂಕರ್ ಶುಡ್ ಸ್ಟಾಪ್ ಆಪ್ರೇಟಿಂಗ್ ದ ಓಲ್ಡ್. ಹಳೆಯ ಅಕೌಂಟ್ನ ಕ್ಲೋಸ್ ಮಾಡಿಬಿಟ್ಟು ಹೊಸ ಅಕೌಂಟ್ನ ಸ್ಟಾರ್ಟ್ ಮಾಡ್ಕೋತಾರೆ. ಈ ಎಲ್ಲ ಕೇಸಲ್ಲೂ ಯಾವುದು ಲುನಾನ್ಸಿ ಇರ್ಬೋದು, ಇನ್ಸಾಲ್ವೆನ್ಸಿ, ಡೆತ್ತು, ರಿಟೈರ್ಮೆಂಟ್ ಅಥವಾ ನ್ಯೂ ಕೇಸಸ್, ನ್ಯೂ ಎಂಟ್ರೆನ್ಸ್. ಸೊ ಇಷ್ಟು ಇಂಪಾರ್ಟೆಂಟಾಗಿ ಪ್ರಿಕಾಷನ್ಸ್ ತೊಗೋಬೇಕಾಗುತ್ತೆ ಬ್ಯಾಂಕರ್ ವೈಲ್ ಡೀಲಿಂಗ್ ವಿತ್ ದ ಪಾರ್ಟ್ನರ್ಸ್ ಅಥವಾ ಪಾರ್ಟ್ನರ್ಶಿಪ್ ಫಾರ್ಮ್.